ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತಕ್ಕಂತಹ ಇಡ್ಲಿ ಕೆಲವೊಂದು ಸಾರಿ ಮಿಕ್ಕಿ ಉಳಿಯುತ್ತೆ. ಸೊ ಅಂಥ ಟೈಮಲ್ಲಿ ಉಳಿದಿರುವಂತಹ ಇಡ್ಲಿಯನ್ನು ನಾವು ಬಳಸಿ ಈವ್ನಿಂಗ್ಗೆ ಸ್ನ್ಯಾಕ್ಸ್ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಕೆಲವೊಮ್ಮೆ ನಿಮ್ಮನೇಲಿ ಮಿಕ್ಕಿ ಉಳಿದಂತಹ ಇಡ್ಲಿಯನ್ನು ನೀವು ವೇಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಂಥ ಈಸಿ ರೆಸಿಪಿ ಹಾಗೆ ಟೇಸ್ಟಿ ರೆಸಿಪಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಕೂಡ ಪ್ರಿಪೇರ್ ಮಾಡ್ಕೋಬೋದು. ಓಕೆ, ಈಗ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಉಳಿದಂತಹ ಇಡ್ಲಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು 6 ಇಡ್ಲಿಯನ್ನು ಬಳಸ್ತಾ ಇದ್ದೀನಿ. ಒಂದು ದೊಡ್ಡದಾದಂತಹ ಬೌಲ್ ತೊಗೊಂಡು ಇಡ್ಲಿಯನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿ, ಕೈಯಲ್ಲೇ ಸ್ಮ್ಯಾಶ್ ಮಾಡಿದರೆ ಒಳ್ಳೆಯದು. ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊತೀನಿ. ನಂತರ ನಾನೀಗ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ದೊಡ್ಡ ಸೈಜಲ್ಲಿರುವಂತಹ 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಚಿಲ್ಲಿ, ಮೆಣಸಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಚಿಲ್ಲಿಯನ್ನು ಹಾಕಿದ್ದೀನಿ. ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿದರೆ ಆಯಿತು. ಬೇಕಿದ್ರೆ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೋದು. ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಜೊತೆಗೆ ಅರಿಶಿನ ಪುಡಿ. ಇಷ್ಟನ್ನು ಒಂದು ಸಾರಿ ಕ್ಲೀನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಮುಟ್ಟಿ ನೋಡಿದ್ರೆ ಉಂಡೆ ಮಾಡಿದರೆ ಉಂಡೆ ಆಗಬೇಕು. ಆ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾವು ಉಂಡೆಗಳನ್ನು ಮಾಡಿಕೊಂಡು ನಮಗೆ ಬೇಕಾದಂತಹ ಶೇಪನ್ನು ನಾವು ಮಾಡಿ ಇಟ್ಕೋಬೋದು. ಬೇಕಿದ್ದರೆ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಂತಹ ಬೇರೆ ಶೇಪಲ್ಲಿ ನೀವು ಮಾಡಿ ಇಟ್ಕೋಬೋದು. ಈ ಸ್ನ್ಯಾಕನ್ನು ನೀವು ಲಂಚ್ ಬಾಕ್ಸ್ ಜೊತೆಗೆ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ ಪ್ರಿಪೇರ್ ಮಾಡಿ ಸೈಡ್ ಡಿಶ್ ಆಗಿ ಕೂಡ ಸಹ ಲಂಚ್ ಬಾಕ್ಸಲ್ಲಿ ಪ್ರಿಪೇರ್ ಮಾಡಿ ಕೊಡ್ಬೋದು. ಈ ಸ್ನ್ಯಾಕನ್ನು ನೀವು ಆರಾಮಾಗಿ ಒಂದು 10 ರಿಂದ 15 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಟೀ ಜೊತೆಗೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ಎಲ್ಲ ಶೇಪ್ಸ್ ರೆಡಿ ಆಗಿದೆ. ನಾನಿಲ್ಲಿ ಸೈಡಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಇವನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಇಡ್ಲಿ ಸ್ಟಫಿಂಗ್ಸನ್ನು ನಾವು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗತ್ತೆ. ಒಂದು ಸಾರಿಗೆ ಹಾಕಿದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಒಂದೊಂದಾಗಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಕಾದ ನಂತರನೇ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಮಿನಿಮಮ್ ಒಂದು ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ. ನಿಮಗೆ ಬೇಕಿದ್ದರೆ ಡೀಪ್ ಫ್ರೈ ಮಾಡ್ಕೊಬಿಟ್ಟು ಕ್ರಿಸ್ಪಿಯಾಗಿ ಸಹ ನಾವು ಇದನ್ನು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತ್ ಆಗಿರುವಂತಹ ಸ್ಟಫಿಂಗ್ಸ್ನ ನಾನು ನೋಡ್ಬೋದು. ಹೊರಗಡೆ ಲೇಯರ್ ಕ್ರಿಸ್ಪ್ ಆಗಿದೆ, ಒಳಗಡೆ ಸ್ಮೂತ್ ಆಗಿ ಬಂದಿದೆ. ಕಲರ್ ನೋಡ್ಬೋದು. ಈ ರೀತಿ ಗೋಲ್ಡನ್ ಬ್ರೌನ್ಗೆ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಬಳಸಿರುವಂತಹ 6 ಇಡ್ಲಿನಲ್ಲಿ ಒಂದು 11 ರಿಂದ 12 ಸ್ನ್ಯಾಕ್ಸ್ ಆಗಿದೆ. ಇದೇ ರೀತಿಯಾದಂತಹ ಉಳಿದಂತಹ ಇಡ್ಲಿನಲ್ಲಿ ಮಾಡ್ತಕ್ಕಂಥ ಮತ್ತೊಂದು ರೆಸಿಪಿನ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ರೆಸಿಪಿನ ನೀವು ಕೂಡ ನೋಡ್ಕೋಬೋದು. ಸ್ನ್ಯಾಕ್ಸ್ ಜೊತೆ ಈವ್ನಿಂಗ್ಗೆ ಟೀ ಸಹ ರೆಡಿ ಆಗಿದೆ. ಕಳೆದ 2 ದಿವಸಗಳಿಂದ ಹೈದರಾಬಾದ್ ಸಿಟಿ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಾ ಇದೆ. ಲೈಟಾಗಿ ತಂಪಾದ ಗಾಳಿ ಕೂಡ ಬರೋಕ್ಕೆ ಶುರು ಆಗಿದೆ. ನಾವು ಕೂಡ ಸ್ನ್ಯಾಕ್ಸ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಸ್ನ್ಯಾಕ್ಸ್ ಮಾತ್ರ ತುಂಬಾ ರುಚಿಯಾಗಿ ಬಂದಿದೆ. ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು 10 ರಿಂದ 15 ನಿಮಿಷದಲ್ಲಿ ನಾವು ಪಟ್ಟಂತ ಪ್ರಿಪೇರ್ ಮಾಡ್ಕೋಬೋದು. ರುಚಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.